ಹಾಯ್ ಹಲೋ, ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನಾವು ವಿಡಿಯೋದಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ನನ್ನ ಎಲ್ಲ ವಿಡಿಯೋದಲ್ಲೂ ಅಂತ ಹೇಳಿದ್ದೆ. ಅದೇ ರೀತಿ ನಾನು ಈ ವಿಡಿಯೋದಲ್ಲಿ ನಾನು ಟಿಪ್ಸ್ ಕೊಡ್ತಿದ್ದೀನಿ. ಆ ಟಿಪ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ನನ್ನ ಅಡುಗೆ ಚಾನಲ್ನಲ್ಲಿ ನಾನಿವತ್ತು ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ, ತರಕಾರಿ ಇದ್ದೇ ಈ ಥರನೂ ಸಾಂಬಾರು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಬಾಣಲಿಗೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ನಾನು ಒಂದು ಸಣ್ಣ ಗೆಡ್ಡೆ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ನಾನು 7ರಿಂದ 8 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ ನಾನು 7ರಿಂದ 8 ಕರಿಬೇವು ಎಲೆನ ಹಾಕ್ಕೊಂಡು, ನಂತರ 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಣಸನ್ನ ಹಾಕೋತಾ ಇದ್ದೀನಿ. ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಸಾರಿ ಹೇಳ್ಬೇಕಾದ್ರೆ ಮಿಸ್ ಆಯಿತು. ಜೀರಿಗೆನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಮೆಣಸನ್ನ ತೊಗೊಂಡು ಜಸ್ಟ್ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊತಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಕೊತ್ತಂಬರಿ ಫ್ಲೇವರ್ ಆ ಮಸಾಲೆಯಲ್ಲಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಗ್ಯಾಸ್ ಆಫ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇದಕ್ಕೆ 7ರಿಂದ 8 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಜಸ್ಟು ಬಿಸಿಲೇ ತಣ್ಣಗಾಗಲಿ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಕಾಯಿ ತುರಿನ ರುಬ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರುತ್ತೆ. ಸಾಂಬಾರಲ್ಲೂ ಅಷ್ಟೇ ಟೇಸ್ಟ್ ಮಾಡಬೇಕಾದ್ರೆ ಹಸಿ ಹಸಿ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಾಯಿ ತುರಿನೇ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನಂತರ ನಾನು ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಏಕೆಂದರೆ ಇದು ಬಿಸಿ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ನೀರು ಹಾಕೋದ್ರಿಂದ ಬೇಗನೆ ತಣ್ಣಗಾಗ್ಬಿಡುತ್ತೆ. ಇವಾಗ ನಾನು ಇದಕ್ಕೆ 1/4 ಇಂಚಷ್ಟು ನಾನು ಹುಣಸೆಹಣ್ಣ ಸೇರಿಸ್ಕೊಂಡು ಈಗ ರುಬ್ಕೊಂಬರೋಣ. ಇದನ್ನು ರುಬ್ಬೋಕ್ಕಿಂತ ಮುಂಚೆ ನಾನು ಎಲ್ಲ ಮಸಾಲೆನ ಹಾಕ್ಕೊಂಡು, ನಂತರ 1/4 ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಆಚಿ ಪೌಡ್ರು, ಸಾಂಬಾರು ಪೌಡ್ರು, ನಂತರ ಮನೆಯಲ್ಲೇ ಯೂಸ್ ಮಾಡಿದಂಥ ಸಾಂಬಾರು ಪೌಡ್ರು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಈಗ ನಾನು ಅದೇ ಬಾಣಲಿಗೆ ನಾನು ಫ್ರೈ ಮಾಡ್ಕೊಂಡಿನಲ್ಲ, ಅದೇ ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 5 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಕೊಂಡಿದ್ದೆನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಂತರ 7ರಿಂದ 8 ಕರಿಬೇವು ಎಲೆ ಹಾಕ್ಕೊಂಡು ಜಸ್ಟ್ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಬ್ರೌನಿಷ್ ಏನು ಆಗಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಅದರಿಂದ ಅಡುಗೆ ಎಣ್ಣೆ ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ರುಬ್ಬಿಕೊಂಡಿದ್ನಲ್ಲ ಆ ಮಸಾಲೆನ ನೀರು ಹಾಕೊಳ್ತಿದ್ದೆ ಸೇರಿಸ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ. ಜಸ್ಟ್ ಆ ಫ್ಲೇವರು ಆ ಸಾಂಬಾರು ಒಳಗಡೆ ಇರೋದಕ್ಕೋಸ್ಕರ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಂತರ ಇದು ಕುದಿಬೇಕಾದ್ರೇ ನನಗೆ ಸಾಂಬಾರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ನೀರು ಹಾಕ್ಕೊಂಡು ತಿರುಗಿಸ್ಕೊತಾ ಇರ್ತೀನಿ. ಸಾಂಬಾರು ಜೊತೆ ಯಾವಾಗಲೂ ತುಪ್ಪ ಹಾಕಿದ್ರೂ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತಲ್ಲ, ಅದೇ ರೀತಿ ಕಾಯಿ ಬಜ್ಜಿಗೆ ಹಾಕಿದ್ರೆ ಇದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಕುದಿಯೋದಕ್ಕೆ ರೆಡಿ ಆಗ್ತಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಸಾಂಬಾರು ಹಾಳಾಗುತ್ತೆ, ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡೋದು ಬೇಕು. ನಂತರ ಸಾಂಬಾರು ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಮೀಡಿಯಮ್ ಆಗಿರಬೇಕು, ಗಟ್ಟಿನೂ ಅಲ್ಲ ತಿಳಿನೂ ಅಲ್ಲ, ಆ ರೀತಿಯಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಜಾಸ್ತಿ ತಿಳಿ ಆದ್ರೂ ಚೆನ್ನಾಗಿರಲ್ಲ, ಗಟ್ಟಿ ಆದರೂ ಚೆನ್ನಾಗಿರಲ್ಲ. ನಂತರ ನಾನು ಇದನ್ನು ಸಾಂಬಾರು ಕೈ ಬಿಡದಿಲ್ಲದೆ ತಿರುಗಿಸ್ಕೋಬೇಕು. ಸೌಟಲ್ಲಿ ತಿರುಗಿಸ್ಕೊಂಡಾದ್ಮೇಲೆ 1 ಕುದಿ ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡ್ಬೋದು. ಇವಾಗ ನೋಡಿ 1 ಕುದಿ ಬಂದಿದೆ ನನಗೀಗ. ನೋಡಿ ಇವಾಗ ರೆಡಿ ಆಗಿದೆ. ಈ ಥರ ಜಾಯಿನ್ ಮಾಡ್ಕೋಬೇಕು, ಯಾಕೆಂದರೆ ತಿರುಗಿಸ್ಕೊತಾ ಇದ್ದರೆ ಸಾಂಬಾರು ರುಚಿಯಾಗಿದೆ. ಇವಾಗ ನೋಡಿ ಇದು ರೆಡಿ ಆಗಿದೆ. ಈಗ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಈಗ ಟಿಪ್ಸ್ ಫಾಲೋ ಅಪ್ ಮಾಡೋಣ ಬನ್ನಿ. ಇವತ್ತಿನ ಟಿಪ್ಸು ಏನು ಅಂತ ನೋಡ್ಕೊಂಬರೋದಾದರೆ, ನಾವು ದಿನನಿತ್ಯ ಅನ್ನ ಮಾಡ್ತೀವಿ. ಅನ್ನ ಮಾಡಬೇಕಾದ್ರೆ ನಾವು ಅಕ್ಕಿ ತೊಳಿಬೇಕಲ್ವ, ಅಕ್ಕಿ ತೊಳೆದಿದ್ದ ನೀರನ್ನ ನಾವು ಚೆಲ್ತೀವಿ. ಅದೇ ರೀತಿ ನಾವು ಚೆಲ್ಲದೆ ಮನೆ ಒರೆಸ್ಬೇಕಾದ್ರೆ ನಾವು ಯೂಸ್ ಮಾಡೋದ್ರಿಂದ ಟೈಲ್ಸ್ ಅಂದರೆ ವೈಟ್ ಕಲರ್ ಟೈಲ್ಸಿಗೆ ಯೂಸ್ ಮಾಡೋದ್ರಿಂದ ನೆಲ ಯಾವಾಗಲೂ ಶೈನಿಂಗ್ ಆಗಿರುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.